ಸಮಯದಲ್ಲಿ ನಡೆಯಲಿರುವ ಅಪ್ಪು ಡ್ಯಾನ್ಸ್ ನನ್ನ ಹೆಸರು ನಾಗೇಶ್ ಅಂತ. ವಿಶೇಷವಾಗಿ ಈ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗನಮಿದ್ದೆ ಗ್ರಾಮದಲ್ಲಿ 30 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಒಂದು ಪುಣ್ಯಸ್ಥಳ ಶ್ರೀ ಗಂಗಾದೇವಿ ಮತ್ತು ಶ್ರೀ ಯೋಗಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರತ್ಯಕ್ಷವಾಗಿದ್ದು 30 ವರ್ಷಗಳ ಇತಿಹಾಸವಿದ್ದು, ವಿಶೇಷವಾಗಿ 16 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮಗಳನ್ನು ವಾರ್ಷಿಕೋತ್ಸವವಾಗಿ ಹುಟ್ಟಾಕಿರುವ ಈ ದೇವಸ್ಥಾನದ ಪೂಜಾರಮ್ಮ ಮತ್ತು ಪೂಜಾರಪ್ಪನವರು, ಅದೇ ರೀತಿಯಾಗಿ ಅವರ ಮೊಮ್ಮಕ್ಕಳು ಸೇರಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಸ್ಥಳದಲ್ಲಿ ಈ ಒಂದು ದಿನ ಗುರುವಾರ ನೈಟ್ ಮಹಾ ಹೋಮ ಮತ್ತು ಚಂಡಿಕಾ ಹೋಮ, ಅದೇ ರೀತಿಯಾಗಿ ಮಾರನೇ ದಿನ ವಿಶೇಷವಾಗಿ ಅನೇಕ ಸಮಾಜ ಸೇವಕರುಗಳು, ಸನ್ಮಾನ್ಯ ಶ್ರೀ ಸಂದೀಪ್ ರೆಡ್ಡಿ ಅಣ್ಣರವರು ಮತ್ತು ಇನ್ನೂ ಹಲವಾರು ಸಮಾಜ ಸೇವಕರು ಆಗಮಿಸಿದ್ದು, ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರಕ್ಕೆ ಒಂದು ಹಬ್ಬದ ವಾತಾವರಣವನ್ನು ತಂದಿರುವುದು ವಿಶೇಷ. ನಮ್ಮ ತಾತಂದ್ರ ಕಾಲದಿಂದನೂ ಈ ಒಂದು ದೇವಸ್ಥಾನದಲ್ಲಿ ಒಂದು ಶಕ್ತಿ ಇದ್ದು, ಈ ಸ್ಥಳದಲ್ಲಿ ಸಂತಾನ ಭಾಗ್ಯ, ಮದುವೆ ಆಗದಿರೋಗೆ ಮದುವೆ ಆಗೋದು, ಅದೇ ರೀತಿಯಾಗಿ ಯಾರಿಗಾದ್ರೂ ಏನೇ ನೋವು ಕಷ್ಟಗಳಿದ್ರು ಪರಿಹಾರ ನೀಡುವುದು ಈ ಒಂದು ಕ್ಷೇತ್ರದ ವಿಶೇಷವಾಗಿದೆ. ಅದೇ ರೀತಿಯಾಗಿ ಅನೇಕ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದನೂ ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಪರಿಹಾರ ಕೊಟ್ಟಿರೋದಿಕ್ಕೆ ಅಷ್ಟು ದೂರದಿಂದ ಬರೋದಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಆಗೋದೇ ಇಲ್ಲ. ಸರ್ ನಮಸ್ಕಾರ, ನನ್ನ ಹೆಸರು ನರಸಿಂಹಮೂರ್ತಿ. ಇಲ್ಲಿ ಒಂದು 30 ವರ್ಷದಿಂದ ಅಮ್ಮನ ಸೇವೆ ಮಾಡಿಕೊಂಡು ನಾವು ಬರ್ತಾ ಇದ್ದೀರಿ. ಈ ಗ್ರಾಮದಲ್ಲಿ ಗಂಗನಮಿದ್ದಿ ಗ್ರಾಮದಲ್ಲಿ ನಾವು ಆ ತಾಯಿ ಸೇವೆಯನ್ನು ಮಾಡ್ಕೊಂಡು ನಾವು ಮುಂದುವರಿಸ್ತಾ ಇದ್ದೀರಿ. ಶುಕ್ರವಾರ ಮಂಗಳವಾರ ಭಕ್ತಾದಿಗಳು ಜಾಸ್ತಿ ಜನ ಬರ್ತಾರೆ, ಇಲ್ಲಿ ಸೇರ್ತಾರೆ ಚೆನ್ನಾಗಿ. ಅಮ್ಮನ ಕರ್ತ ಬರ್ತಾರೆ. ಅಮ್ಮನ ಭಕ್ತಿ ಯಾರು ಕೋರ್ ಹೋಗ್ತಾರೋ ಅವರು ಬಂದು ಅವ್ರ ಆಶೀರ್ವಾದ ಕೊಟ್ಟೆ ಕೊಡ್ತಾಳೆ ಆ ತಾಯಿ. ಅವ್ರ ಕಷ್ಟ ಪರಿಹಾರ ಮಾಡ್ತಾಳೆ ಸರ್ ಆ ತಾಯಿ. ಅದರಿಂದ ನಾವು ಕೋರ್ತಾ ಇದ್ದೀರಿ ಸರ್. ನಾನೇ ಗುರುವಾರದಿಂದ ಸ್ಟಾರ್ಟ್ ಹೋಮಗಳು. ಗುರುವಾರ ಶುಕ್ರವಾರ ವಿಶೇಷ. ಇವತ್ತು ಅಮ್ಮಂದು ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ರಿ. ಏನೆಲ್ಲ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಹೋಗಿದ್ದಾಳೆ ತಾಯಿ. ಅಮ್ಮನ ಇಲ್ಲಿ ಹೋಮಗಳೆಲ್ಲ ಸುಟ್ಟಿ 3 ದಿನದಿಂದ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀರಿ ಸರ್. ಹೋಮಗಳು ದುರ್ಗಾ ಹೋಮ, ಚಂಡಿ ಹೋಮ, ಪಾರಾಯಣಿಗಳು ಎಲ್ಲ ಮಾಡಿ ಆ ತಾಯಿಗೆ ಶಾಂತಿ ಅನ್ನೋದು ನಾವು ಕೋರ್ತಾ ಇದ್ದೀರಿ. ಗ್ರಾಮದಲ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಕೊಟ್ಟು ಆ ತಾಯಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಸರ್. ವರ್ಷನೂ ಮಾಡ್ತೀರಿ ಸರ್. ಇದು 14ನೇ ವಾರ್ಷಿಕೋತ್ಸವ. ಈ ಗ್ರಾಮದಲ್ಲಿ ಈ ತಾಯಿ ನಿಲ್ಲಿಸಿ ಒಂದು 30 ವರ್ಷದಿಂದ ನಿಂತಿದ್ದಾಳೆ ತಾಯಿ. 30ರಿಂದ ವರ್ಷನೂ ಅಂದ್ರೆ ಒಂದು 16 ವರ್ಷದಿಂದ ನಾವು ಅಮ್ಮನ ಕಂಟಿನ್ಯೂ ವರ್ಷನೂ ಮಾಡ್ತಾ ಇದ್ರಿ. ಅವಾಗ ಅಂದ್ರೆ ಒಂದು 2 ತಿಂಗಳು, 2 ವರ್ಷ 3 ವರ್ಷ ಮಾಡ್ತಾ ಇದ್ರಿ. ಈಗ ವರ್ಷನೂ ಮಾಡ್ತಾ ಇದ್ರಿ. ಒಂದು 10 ವರ್ಷದಿಂದ ಮಾಡ್ತಾ ಇದ್ರಿ ಸರ್. ಭಕ್ತಾದಿಗಳು ವಿಪರೀತ ಜನ ಬರ್ತಾರೆ ಸರ್. ಇಲ್ಲಿ ಭಕ್ತಾದಿಗಳು ಅವ್ರ ಕಷ್ಟ ಪರಿಹಾರ ಮಾಡ್ತಾಳೆ ತಾಯಿ. ಬರ್ತಾರೆ, ದಂಡಾಗ ಬರ್ತಾರೆ ಸರ್ ಭಕ್ತಾದಿಗಳು. ಅಮ್ಮನ ಶಕ್ತಿ ಸರ್. ಆ ತಾಯಿ ನಂಬಬೇಕು ಅಷ್ಟೇ ಸರ್. ನಂಬಿದ್ರೆ ಪ್ರಾಣ ಕೊಡ್ತಾಳೆ ಆ ತಾಯಿ. ಸಂತಾನ ಭಾಗ್ಯ ಕೊಡ್ತಾಳೆ. ಮದುವೆ ಆಗದಿರೋರು ಮದುವೆ ಮಾಡ್ಕೊಡ್ತಾಳೆ ಆ ತಾಯಿ. ಏನ್ ಬೇಕೋ ಸರ್ವರ್ಗೂ ಅನುಕೂಲ ಮಾಡ್ಕೊಟ್ಟು ಆ ತಾಯಿ ನಂಬಿ ಬರ್ಬೇಕು ಸರ್, ಅಷ್ಟೇ ಸರ್. 3 ವಾರ ಬಂದ್ರೆ ಆ ತಾಯಿ ಎಲ್ಲಾರ ಕಷ್ಟನೂ ಪರಿಹಾರ ಮಾಡ್ತಾರೆ ಸರ್. ಹೆಸರು ಶ್ರೀ ಯೋಗಿ ಮುನೇಶ್ವರ ಸ್ವಾಮಿ, ಶ್ರೀ ಗಂಗಾದೇವಿ ಅಂತ. ಆ ತಾಯಿ ಆಶೀರ್ವಾದದಿಂದ ನಾವೆಲ್ಲ ಭಕ್ತಾದಿಗಳು ಹೋಗ್ತಾ ಇದೀವಿ ಸರ್. ಗ್ರಾಮ ಜನನು ಬರ್ತಾರೆ, ಬೇರೆ ಕಡೆಯಿಂದನೂ ಬರ್ತಾರೆ. ದೇವನಹಳ್ಳಿ, ಈ ಕಡೆ ಮಂಚೇನಹಳ್ಳಿ, ಈ ಕಡೆ ಎಲ್ಲ ಬರ್ತಾರೆ ಸರ್. ದಂಡ್ಯಾಗ ಬಂದು ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ತಾರೆ ಸರ್. ವಾರನೂ ಪ್ರಸಾದ ಹಂಚ್ತೀರಿ. ಅಮ್ಮನ ಸೇವೆ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಸರ್. ಇಲ್ಲಿ ನಮ್ಮ ಹೆಸರು ರತ್ನಮ್ಮ. 30 ವರ್ಷದಿಂದ ನಾವು ಬಾಡಿಗೆ ಮನೇಲಿದ್ರೆ, ದೇವಸ್ಥಾನ ಕಟ್ಕೊಂಡು ಒಂದು 30 ವರ್ಷ ಆಯ್ತು. ಅದಕ್ಕೆ ಮುಂಚೆ ಬಾಡಿಗೆ ಮನೇಲಿದ್ರೆ, ಇವಾಗ ಬಾಡಿಗೆ ಮನೆ ಇದ್ಕೊಂಡು ಅಮ್ಮನಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಿ ಸ್ವಲ್ಪ. ಇನ್ನು ಅದಕ್ಕೆ ಮುಂಚೆ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ. ಎಷ್ಟು ವರ್ಷ ಆಯ್ತಮ್ಮ ದೇವಸ್ಥಾನ ಮಾಡಿ? 30 ವರ್ಷ ಆಯ್ತು ಸ್ವಾಮಿ. ದೇವಿ ಹೆಸರು? 30 ವರ್ಷ. ಗಂಗಾದೇವಿ ಸ್ವಾಮಿ, ಗಂಗಾದೇವಿ. ಇವತ್ತೇನೇನು ವಿಶೇಷ ಪೂಜೆ ಮಾಡಿದ್ರಿ? ಹೋಮಗಳು ಮಾಡಿದ್ರಿ ಸ್ವಾಮಿ. ನೆನೆಯಿಂದ ಹೋಮಗಳೆಲ್ಲ ಮಾಡಿದಿರಿ. ಅಮ್ಮನ ಸಂತೋಷದಿಂದ ಶಾಂತಿ ಹೋಮ 30 ವರ್ಷದಿಂದ ಮಾಡ್ತಾ ಇದ್ದೀವಿ ಸ್ವಾಮಿ.
ಬರ್ತಾರ ಸ್ವಾಮಿ ಒಂದ್ 20 ಜನ ಬರ್ತಾರ 30-20 ಶುಕ್ರವಾರ ಪ್ರತಿದಿನ ಇರುತ್ತಾ? ಶುಕ್ರವಾರ ಶುಕ್ರವಾರ ಮಂಗಳವಾರ ಒಂದು 20-30 ಜನ ಬಂದೇ ಬರ್ತಾರೆ. ಹ್ಮ್. ಅಪ್ಪ ಬರ್ರಿ. ಸಮಯದಲ್ಲಿ ನಡೆಯಲಿರುವ ನಿಂತ್ಕೊಳ್ರಿ, ಅಲ್ಲೇ ನಿಂತ್ಕೊಳ್ರಿ. ಅಪ್ಪ ಬರ್ರಿ.